ಮಾನ್ವಿಯಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆ, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಬೇರೆಯವರಿಗೆ ಊಟ ಯಾಕೆ ಕೊಡಬೇಕು ಎಂದು ಮೂಗು ಮುರಿಯುವವರೇ ಹೆಚ್ಚು. ಆದರೆ ಮಾನ್ವಿಯಲ್ಲಿ ಮಾನವೀಯತೆ ಸಾರೋಣ ಎಂದು ಅಬೀಬ್ ಹಾಗೂ ರೆಹಮತ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಸೌಹಾರ್ದತೆ ಸಾರಿದ್ದಾರೆ. ಮಾನ್ವಿ ಅಂದರೆ ಸಾಕು, ಪ್ರೀತಿ ವಿಶ್ವಾಸದಿಂದ ಇರುವ ಊರು ಎಂದು ಹೇಳುತ್ತಾರೆ. ಇಲ್ಲಿ ಅಹಿತಕರ ಘಟನೆ ನಡೆದ ಕುರುಹುಗಳಿಲ್ಲ. ಆದರೆ ನಾವು ಬೇರೆ ಧರ್ಮದಲ್ಲಿದ್ದರೂ ಸಹ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಎಂದು ಸಾರುವ ಮೂಲಕ ಅಬೀಬ್ ಹಾಗೂ ರೆಹಮತ್ ಅವರು ಬಾಳೆಹಣ್ಣು, ನೀರಿನ ಬಾಟಲ್ ಹಾಗೂ ಅನ್ನ ಸಂತರ್ಪಣೆ ಮಾಡಿರುವುದು ನೋಡಿದ್ರೆ ಮೆಚ್ಚುವಂತಹದ್ದು ಎಂದು ಹಿರಿಯರು ಗುಣಗಾನ ಮಾಡಿದರು. ಗಣೇಶ ವಿಸರ್ಜನೆಯ ಭಕ್ತಾದಿಗಳು ಸಹ ಅನ್ನ ಸಂತರ್ಪಣೆ ಸ್ವೀಕರಿಸಿ ನಾವೆಲ್ಲರೂ ಒಂದಾಗಿ ಬಾಳೋಣ, ಒಂದಾಗಿ ಅನ್ನ ತಮ್ಮಂದರಾಗಿ ಬದುಕೋಣ ಎಂದು ಅಬೀಬ್ ಹಾಗೂ ರೆಹಮತ್ ಅವರಿಗೆ ಶುಭಾಶಯ ತಿಳಿಸಿದರು. ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಯಾಕಾಗಿ ಸಂಕೇತವನ್ನು ಮಾಡಬೇಕು ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಈಗಾಗಲೇ ಎಲ್ಲ ನನ್ನ ಸಹೋದರರು ಹೇಳಿದ್ದಾರೆ, ಮಾನವಿಯಲ್ಲಿ ಯಾವುದೇ ರೀತಿಯ ಗಲಾಟೆ ಇನ್ನೊಂದು ಆಗಂಗಿಲ್ಲ. ಯಾಕಂದ್ರೆ ನಾವು ನಮ್ಮ ಹಬ್ಬವನ್ನ, ಹಿಂದೂ ಹಬ್ಬವನ್ನ ಮುಸಲ್ಮಾನರು ಮಾಡ್ತಾರೆ. ಮುಸಲ್ಮಾನರ ಹಬ್ಬವನ್ನ 5ನೇ ತಾರೀಕಿನ ಬರ್ತಲ್ಲ, 5ನೇ ತಾರೀಕು ಮೊಹಮ್ಮದ್ ಪೈಗಂಬರ ದಿನಾಚರಣೆಯನ್ನ ನಾವೆಲ್ಲರೂ ಕೂಡಿ ಮಾಡ್ತೇವೆ. ಇದಕ್ಕಿಂತ ಇನ್ನೇನು ಬೇಕು? ಹಿಂದೂ ಮುಸಲ್ಮಾನ್ ಯಾವುದೂ ಇಲ್ಲ, ಹುಟ್ಟುತ್ತಲೇ ಮಾನವ, ಮನುಷ್ಯ ಜಾತಿ ಅಷ್ಟೇ. ನಾವು ಮಾಡ್ತಕ್ಕಂಥ ಜಾತಿಗಳನ್ನ ಹೊಲಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಐತಿ. ಆದರೆ ಈಗಿನ ಪರಿಣಾಮ ಪರಿಸ್ಥಿತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಸರ್ಕಾರದವರು ಮಾಡ್ತಾರೆ. ಸರ್ಕಾರ ಬಿಟ್ಟು ಇಂಥ ಜನಸಾಮಾನ್ಯರಿಗಾಗಿ ಮಾಡ್ತಕ್ಕಂಥ ಕೆಲಸ ಏನಿದಿಲ್ಲ ಅದನ್ನು ನಾವು ಎಲ್ಲರೂ ಒಪ್ಪತಕ್ಕಂಥದ್ದು. ನೋಡಿ, ಗಣೇಶ ಏನಂತ ಸಂಕೇತವಾಗಿರೋ ಶಾಂತಿಯ ಸಂಕೇತ. ನಮ್ಮೆಲ್ಲರಿಗೆ ಏನು ಬೇಕಾಗಿದೆ? ಶಾಂತಿ. ಈಗಾಗಲೇ ಗಣೇಶ ಮಳೆಯನ್ನು ಕೊಟ್ಟಿದ್ದಾನೆ. ನಾವು ಆ ಗಣೇಶನಲ್ಲಿ ಮತ್ತು ಮೊಹಮ್ಮದ್ ಪೈಗಂಬರಲ್ಲಿ ಏನು ಬೇಡ್ತು ಅಂದ್ರೆ, ಮಳೆ ಬಂದಾಗ ಬೆಳೆ ಬರಲಿ. ಬೆಳೆ ಬಂದ್ರೆ ನಾವೆಲ್ಲ ಊಟ ಮಾಡಕ್ ಸಾಧ್ಯ ಐತೆ. ಬೆಳೆನೇ ಬರಲಿಲ್ಲ ನಾವೇನು ಮಾಡಕ್ ಆಗಂಗಿಲ್ಲ. ಆ ದೇವರು ಈಗಾಗಲೇ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಮುಂದೆ ಸಹಿತ ಕೊಡ್ಲಿ ಅನ್ನುವಂತ ದೃಷ್ಟಿಯಿಂದ ಈ ಸೌಹಾರ್ದ ಕೂಟವನ್ನ ನೆರವೇರಿಸಿ ನಮ್ಮೆಲ್ಲರನ್ನು ಕರೆಸಿ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿ. ಪಾಟೀಲ್ ಅವರೇ, ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಏನು ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿಂದೂ ಸಮಾಜದ ನಾಯಕರುಗಳು, ಯುವಕರು ಸೇರಿ ಈ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ವರ್ಷಾನುಗಟ್ಟಲೆಯಿಂದ ಏನು ಈ ವಿಸರ್ಜನೆ ಕಾರ್ಯಕ್ರಮವನ್ನು ನಡೀತಾ ಇದೆ, ಅದರಲ್ಲಿ ಬಾಂಧವ್ಯ, ಪ್ರೀತಿ, ಪ್ರೇಮ, ವಿಶ್ವಾಸ ಬಹು ದೊಡ್ಡದಾದಂಥ ಇಂತಹ ಸಂದರ್ಭದಲ್ಲಿ ಏನು ನಮ್ಮ ರೆಹಮತ್ ಅಲಿ ಅವರು, ಹಬೀಬ್ ಅವರು ಏನು ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಅವರಿಗೆ ನಾನು ಮೊಟ್ಟ ಮೊದಲಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ಇವತ್ತು ಮಾನ್ವಿನಗರದಲ್ಲಿ ಅನೇಕ ಉದಾಹರಣೆಗಳು ನಮ್ಮ ಮಾನ್ವಿನಗರದಲ್ಲಿ ಬಂದಿದ್ದೇವೆ. ಈಗ ಮೊನ್ನೆ ಲಾಸ್ಟ್ ವರ್ಷದಲ್ಲಿ ನಾವು ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬ ಒಂದೇ ದಿನ ಆಚರಣೆ ಮಾಡಿದ್ದೇವೆ. ಅವತ್ತು ನಾವು ರಂಜಾನ್ ಹಬ್ಬದಿಂದ ಸೀದಾ ನಮಾಜ್ಗೆರೆಯಿಂದ ನಮಾಜಿ ಮಾಡಿ ಸೀದಾ ಬಸವ ವೃತ್ತಕ್ಕೆ ಬಂದಿದ್ದೇವೆ. ಅಲ್ಲಿ ಬಂದು ಬಸವ ಜಯಂತಿ ಆಚರಣೆ ಮಾಡಿ ಮನೆಗೆ ಹೋಗಿ ನಾವು ಮನೆಯವರ ಕುಟುಂಬದ ಜೊತೆ ಊಟ ಮಾಡಿ ಯಾವಾಗ ಹಬ್ಬ ಆಚರಣೆ ಮಾಡಿದ್ದೀವಿ. ಇದು ನಮ್ಮೆಲ್ಲರ ಬಾಂಧವ್ಯ ಇರುವುದರಿಂದ ನಾವೆಲ್ಲರೂ ಒಂದಾಗಿ ಮಾಡೋಣ ಎಂಬ ಏನು ನಮ್ಮ ಹಿರಿಯರು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಬರುವಂಥ ಪೀಳಿಗೆ ಒಂದು ಇತಿಹಾಸದಲ್ಲಿ ಒಂದು ಹೆಸರು ಸೃಷ್ಟಿ ಆಗಬೇಕಾದ್ರೆ ನಾವೆಲ್ಲರೂ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ, ಯಾಕಂತ ಹೇಳಿದ್ರೆ ಮೊಹರಂ ಮತ್ತು ಗಣೇಶ ಒಂದು 2 ಹಬ್ಬನೇ. ಇವು ಹಬ್ಬಗಳಲ್ಲಿ ಯುವಕರು ಜಾಸ್ತಿ ಕುಡಿದು ಗಲಾಟೆ ಮಾಡೋದು ಅವರು ಕೆಲವು ಇರ್ತಾರೆ. ಹಾಗಾಗಿ ಎಲ್ಲ ಜಾತಿಯಲ್ಲಿ ಇರ್ತಾರೆ. ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಅದು. ಯುವಕರಿಗೆ ಸಂಭಾಳಿಸಿಕೊಂಡು ಈ ಕಾರ್ಯಕ್ರಮ
ಅಂತೇಳಿ ನಾನು ಈ ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಯಾಕಂದರೆ ಬೆಳಗ್ಗಿದ್ದರೆ ಎಲ್ಲರಿಗೂ ಒಡನಾಟ ಇದೆ. ಅಣ್ಣ ತಮ್ಮ ಮಾವ ಯಾವ ರೀತಿ ನಾವು ಹಳ್ಳಿಯಲ್ಲಿ ಸಂಬಂಧಗಳನ್ನು ಬೆಳೆಸುತ್ತಾ ಬಂದಿವಿ, ಅದೇ ರೀತಿ ಅದೇ ಕಲ್ಚರಲ್ಲಿ ಅದೇ ಸಂಸ್ಕೃತಿಯಲ್ಲಿ ನಮ್ಮ ಮಾನವಿಯಲ್ಲಿ ಪ್ರತಿಯೊಬ್ಬರು ಸಂಬಂಧಗಳಿಂದ ಕಟ್ತಾರೆ. ಆದರೆ ಇವತ್ತಿನವರೆಗೆ ಯಾವುದೇ ಗಲಭೆಗಳು ಅಹಿತಕರ ಘಟನೆಗಳು ಮಾನವಿಯಲ್ಲಿ ಆಗಿಲ್ಲ. ಯಾಕಂದರೆ ಹಿರಿಯರು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಬ್ಬ, ರಂಜಾನ್ ಹಬ್ಬ, ಬಕ್ರೀದ್ ಹಬ್ಬ, ಮೊಹರಂ ಹಬ್ಬ, ಈ ಹಬ್ಬಗಳನ್ನು ನಾವು ಎಲ್ಲರೂ ಒಂದಾಗಿ ಮಾಡುತ್ತೇವೆ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ರಹಮತರು ಸಹ ಊಟದ ವ್ಯವಸ್ಥೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಸಹೋದರಾದ ರಹಮತರು ಸಹ ಈಗ ಅವರ ಬಂಧು ಬಳಗ ಎಲ್ಲರೂ ಇವತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಉಪಮಠ ಸಾಹೇಬರು ಬಂದಿದ್ದಾರೆ, ನಮ್ಮ ಸ್ವಾಮಿ ಶ್ರೀಧರ್ ಸ್ವಾಮಿ, ಹರಿಹರ್ ಪಾಟೀಲ್, ತಾವೆಲ್ಲರೂ ನಮ್ಮ ಅರುಣ್ ಚಂದ, ಶ್ರದ್ಧಾ ಸಾಹೇಬ್, ಇದೆಲ್ಲ ನೋಡಿದರೆ ಇವತ್ತಿನ ಈ ಸಮಯ ಸಂದೇಶ ಶಾಂತಿಯಿಂದ ಯಾವ ರೀತಿ ನಾವು ಒಂದೇ ಇದ್ದೀವಿ. ಅಹಿತಕಾರ ಘಟನೆಗಳು ಇನ್ನೊವರಿಗೆ ಆಗೇ ಇಲ್ಲ, ಆಗಲು ಸಾಧ್ಯ ಇಲ್ಲ. ಯಾಕಂದರೆ ಈಗ ವೇದಿಕೆ ನೋಡಿದ್ರೆ ಎಲ್ಲರಿಗೆ ನಮಗೆ ಕೋಮುವಾದಿಗಳಿಗೆ ನಾಚಿಕೆ ಬರ್ತದೆ. ಏನಪ್ಪ ಈ ರೀತಿ ನಾವು ಈ ರೀತಿ ನಮ್ಮ ಮೆಸೇಜ್ ಇಡೀ ಭಾರತ ದೇಶಕ್ಕೆ ಹೋಗಲಿ ಎಂದು ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ವಿರಾಮವನ್ನು ಕೊಡುತ್ತೇನೆ. ಜಾಹಿಂದ್. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ನಾನು, ಆದಮ್ ಬೇಗ್ ಅವರು, ಮತ್ತು ನಮ್ಮ ಸಮೀರ್ ಅವರು, ನಮ್ಮ ಇಲಿಯಾಸ್ ಶೆಟ್ ಅವರು, ಮತ್ತು ನಮ್ಮ ಹಿದಾಯತ್ ಅವರು, ನಾವೆಲ್ಲರೂ ಸೇರಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ. ಮತ್ತು ಆಮೇಲೆ ಬರ್ತಾ ಬರ್ತಾ ರೈಮತ್ ಅವರು, ಕಳೆದ ವರ್ಷದಿಂದ ರೈಮತ್ ಅವರು, ಆದಮ್ ಬೇಗ್ ಅವರು ಅವರೆಲ್ಲ ಸ್ವಂತ ಇದರಿಂದ ಮಾಡ್ಕೊಂಡು ಏನಪ್ಪ ಅಂದರೆ ಮಾನವೀಯತೆಯ ನೆಲೆಬೀಡು, ಜಾತ್ಯತೀತೆಯ ತಳದಿ ಏನಾಗಿದೆ ನಮ್ಮ ಹತ್ರ ಅಂದರೆ ನಮ್ಮ ಮನೆ ಪಕ್ಕದಾಗ ಎಲ್ಲ ನಮ್ಮ ಮುಸ್ಲಿಂ ಬಂದರು ಮನೆಗಳು ಚಾಲತ್ತವೆ. ಅವತ್ತಿಂದ ಇವತ್ತು ನಾನು ಯಾವತ್ತು ಡಿಫ್ರೆನ್ಸ್ಗಳೇ ನೋಡಿಲ್ಲ. ನಮ್ಮ ಇಲಿಯಾಸ್ ಅಣ್ಣ, ಇವರು ನಮ್ಮ ಇಸ್ಮಾಯಿಲ್ ಅಣ್ಣ ಅವರು ಮುನ್ಸಿಪಾಲ್ಟಿ ಉಪಾಧ್ಯಕ್ಷ ಆಗಿದ್ದರು. ಅವತ್ತಿಂದನೂ ನಾನು ಇವತ್ತುವರೆಗೆ ಅವ್ರು ನೋಡ್ಕೊಂತ ಬಂದಿನಿ. ನನಗೆ ಆರೋಗ್ಯ ಕೇಳಿಸ್ಬೇಕು, ಅಧ್ಯಕ್ಷ ಆಗಿರ್ತಕ್ಕಂಥ ಟೈಮ್ನಿಂದ ನೋಡ್ಕೊಂತ ಬಂದ್ವಿ. ನಮ್ಮ ಅಬು ಪಾಟೀಲ್ ಆಯಿತು, ಅವ್ರ ಫಾದರು ಶೆಕ್ಷವಲಿ ಸಾಹೇಬ್ರು ಆಯಿತು, ನಾವೆಲ್ಲ ಜೊತೆಗೆ ಬೆಳೆದವರು. ಯಾವತ್ತೂ ನಾವು ಇಂಥ ಜಾತಿ ಅಂತ ನಾವು ಯಾವತ್ತೂ ನೋಡ್ಕೊಂತ ಬಂದಿಲ್ಲ. ಈ ಒಂದು ಸುವರ್ಣ ಸಂದರ್ಭ, ನಾವೆಲ್ಲರೂ ಕೋಮ ಸೌಹಾರ್ದದಿಂದ ಇರಮು ಅನ್ನೋ ಒಂದು ಸಂದೇಶವನ್ನು ನೀಡ್ಬೇಕಂತೇಳಿ ಇವತ್ತಿನವರೆಗೆ ನಾವು ಮಾಡ್ಕೊತ ಬಂದೀವಿ. ಇವತ್ತಿನವರೆಗೆ ನಮ್ಮ ಮಾನವಿಯಲ್ಲಿ ಯಾವುದೇ ಜಗಳಗಳಾಗಿಲ್ಲ, ತಂಟೆಗಳಾಗಿಲ್ಲ. ಏನೇ ಆದರೂ ನಮ್ಮೆಲ್ಲರೂ ಯುವಕರು, ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ರಾಜಕೀಯವಾಗಿ ಏನೋ ತಮ್ಮ ಅವಕಾಶಗಳಾಗಿ ಜಾತಿಗಳನ್ನು ಉಳಿಸ್ತಾ ಹೊರತಾಗಿ ನಾವೆಲ್ಲರೂ ಇದ್ದೀವಿ. ಬಸವ ಜಯಂತಿಯಲ್ಲಿ ನಮ್ಮೆಲ್ಲ ಸಹೋದರರು ತಾವೇ ಸ್ವತಃ ನಿಂತ್ಕೊಂಡು ಶರಬತ್ ಕೊಟ್ರಿ, ಅಲ್ಲಿಂದ ನೀರಿನ ಬಾಟ್ಲ್ ಕೊಟ್ಕೊಂಡು ಶರಬತ್ ಕೊಟ್ರು ಅಂತ ಬಂದ್ರಿ. ಅದು ಕೂಡ ನಮ್ಗೆ ನೆನಪಿದೆ. ಆ ಒಂದು ಪ್ರೀತಿಯ ದ್ಯೋತಕವಾಗಿ ನಾವು ಈದ್ ಮಿಲಾದ್ನಲ್ಲಿ ಆಯಿತು, ಪ್ರತಿಯೊಂದರಲ್ಲಿ ಆಯಿತು. ಯಾಕಂದರೆ ಮಾನವೀಯತೆ ನೆಲೆಬೀಡು ಅಂತೇಳಿ ನಮ್ಮ ಕಲ್ಮಠದ ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸಂಘ ಹೇಳಿದ್ದಾರೆ. ಆ ಒಂದು ತತ್ವದಂತೆ ನಾವೆಲ್ಲರೂ ಒಂದಾಗಿರೋಣ. ಇನ್ನು ಏನಾದರೂ ಕೋಮು ಗಲಭೆಗಳು ಹೂವು ಆಗಲಾರಂಥ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡೋಣಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮಾನ್ವಿ ಪಟ್ಟ ಇವತ್ತು ನಿಜವಾಗಿಯೂ ಬಹಳಷ್ಟು ಹೆಸರುಗಳನ್ನು ಹೇಳಲೇಬೇಕು. ಇವರು ಅರ್ಜುಮನ್ ಇವರೆಲ್ಲರ ಜೊತೆಗಿದೆ ಸಂಸಾರ ಗುರುಗಳು ಹೇಳಿದ್ರು ವಿಷಯ. ಉಪಮಠ ನಿಜವಾಗಿಯೂ ವಯಸ್ಸಿರ್ತಕ್ಕಂಥ ಬಹಳ ವಯಸ್ಸಾದವರು ಕೊನೆಗೆ ಇರಬಹುದು. ಇಸ್ಮಾಯಿಲ್ ಕೆಲಸ ಮಾಡಕತ್ತಿದ್ದಲ್ಲಪ್ಪ, ಮಾಜಿ ಅಧ್ಯಕ್ಷ. ಇವೆಲ್ಲ ನಮಗೇನು ಹುರುಪು ತಂದಿದೆ ಅಂತ ಹೇಳಿದ್ರು. ನನಗೆ ಮೈಕೆ ಬೇಡ ಅಂತ ಹೇಳಿದ್ರು. ಮೈಕೆ ಬೇಡ, ಅರೋಣ ಅಂತ ಹೇಳಿದ, ಜಗದೀಶ್ ಅಂತ ಹೇಳಿದ, ಶ್ರೀಧರಿಂದ ಹೇಳ್ಬೇಕಾಗಿ ದೇವಸಿದ್ಧನವರು ತಯಾರಿಯಲ್ಲಿ ಇದ್ದಾರೆ. ಈ ರೀತಿಯಲ್ಲಿ ಇರುವಾಗ ನನಗೇನು ಅನ್ನಿಸ್ತದೆ ಅಂತ ಹೇಳಿದ್ರೆ, ನನಗೆ ಈಗ 80 ಹೋಸರಾಜ್ ಸಾಹೇಬ್ರಕ್ಕಿಂತ 4 ತಿಂಗಳು ಅವ್ರ ಮನೆ 89 ಮಾಡಿದ್ರು. 80 ಆದ್ರೂ ಶಿವಗರ್ಜನೆ ಅಂತ
ಗ್ಯಾಸ್ ಬರಕತ್ತ ಇನ್ನೆಲ್ಲಿ ಶಿವಮೊಗ್ಗಕ್ಕೆ ಗರ್ಜನೆ ಮಾಡಿ 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 ಇವತ್ತು ನೀವೇನು ಹೇಳಿದ್ರಿ ಸತ್ಯ ಸಾಹೇಬ್ರೆ, ಉಪ್ಪಲ್ಮಠ ಗುರುಗಳು ಬಂದ್ರೆ ಮಾತ್ರ ಕೆಂಬಾವಿಯಲ್ಲಿ ಕಾರ್ಯಕ್ರಮ ಬಹಳ ಜಯಭೇರಿ ಗಾಳಿಸ್ತದೆ ಅಂತಕ್ಕಂಥದ್ದು ನೀವು ಹೇಳಿ ಮರ್ತ್ಬಿಟ್ರೆ ಅಂತ ಅನಿಸ್ತದೆ. ಅಲ್ಲಿಯ ಕೆಂಬಾವಿಯ ಗುರುಗಳು ಏನು ಹೇಳಿದ್ರು, ಸಜ್ಜಾದ್ ಸಾಹೇಬ್ರಿಗೆ ಏನು ಹೇಳಿದ್ರು, ಅವ್ರು ಯಾರನ್ನು ಮತವೆಲ್ಲರೂ ಕರ್ಕೊಂಬರ್ರಿ ಅಂತ ಹೇಳಿಲ್ಲ ಅಲ್ಲಿ ಅವರು. ಅಲ್ಲಿ ಉಪ್ಪಲ್ಮಠ ಸ್ವಾಮಿಗಳನ್ನು ಕರ್ಕೊಂಬರ್ರಿ ಅಂತ ಹೇಳಿದ್ರು. ಯಾವ ಕಾರ್ಯಕ್ರಮಕ್ಕೆ? ಶಾದಿ ಮಹಲ್ ಉದ್ಘಾಟನೆಗೆ ಸಜ್ಜಾದ್ ಸಾಹೇಬ್ರು ಹೋದಾಗ ಉಪ್ಪಲ್ಮಠನ ಕರ್ಕೊಂಬರ್ರಿ ಅಂತ ಹೇಳಿದ್ರೆ ಯಾವ ರೀತಿಯ ಅವಿನಾಭಾವ ಸಂಬಂಧ ಹಿಂದೂ ಮುಸಲ್ಮಾನರಿಗೆ ಇದೆ ಅಂತಕ್ಕಂಥದ್ದು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಬಿತ್ತಿ ಬಿತ್ತಿ ಹೇಳಲಾಗಿದೆ ಅಂತಕ್ಕಂಥ ಮಾತನ್ನು ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆಪಡ್ತೇವೆ. ಇದೇ ನಮ್ಮಲ್ಲಿ ಇರ್ತಕ್ಕಂಥ ಸ್ವಾರಸ್ಯ. ಇವತ್ತು ಮಾನ್ವಿ ನಾವು ಎಲ್ಲ ಪ್ರದೇಶಗಳನ್ನು ನೋಡ್ತೇವೆ, ಇಡೀ ಭರತಖಂಡದ ಪ್ರದೇಶಗಳನ್ನು ನೋಡ್ತೇವೆ. ಕೆಲವು ಕಡೆ ಸುನಾಮಿ ಇದೆ, ಕೆಲವು ಕಡೆ ಜಲಪ್ರಯವಿದೆ, ಕೆಲವು ಕಡೆ ಜ್ವಾಲಾಮುಖಿ ಇದೆ, ಕೆಲವು ಕಡೆ ಗುಡ್ಡಗಳೇ ಕುಸಿಯುವಂತ ಇದ್ದಾವೆ, ಹಲವಾರು ಕಡೆ ರೆಡ್ ಅಲರ್ಟ್ ಇದೆ. ಈಗ 7-8 ದಿನಗಳ ಪರ್ಯಂತ ರೆಡ್ ಅಲರ್ಟ್ ಇದೆ. ಮಾನ್ವಿಯಲ್ಲಿ ಇಂಥ ಒಂದು ಸುರಕ್ಷಿತ ಪ್ರದೇಶದಲ್ಲಿ ದೇವರು ನಮ್ಮ ಕೊಟ್ಟಾನ ಯಾವ ಕಿರಿಕೆಗಳು ಇಲ್ಲ, ಪದೇ ಪದೇ ಇಲ್ಲ. ಯಾವಾಗಾದರೂ ಒಂದು ಸಲ ಪ್ರವಾಹ ಬರೋದು ಅದು ಬೇರೆ ಮಾತು. ಬಟ್ ದಿನನಿತ್ಯದ ಪ್ರತಿ ವರ್ಷವೂ ನಮಗೆ ಏನಾದರೂ ದೇವರು ಕೊಟ್ಟನಂಥ ಒಂದು ಆತಂಕ. ಅದೇ ಪ್ರಕಾರವಾಗಿ ಈ ಮಾನ್ವಿ ಪಟ್ಟಣದಲ್ಲಿ ಹಿಂದೂ ಮುಸಲ್ಮಾನ್ ಭಾಯಿ ಭಾಯಿ ಅಂತಕ್ಕಂಥ ಸಂದೇಶವನ್ನು ಸಾರಿ ಸಾರಿ ಹೇಳ್ತಕ್ಕಂಥ ನಾಳೆ 5ನೇ ತಾರೀಕು ಏನಿದೆ, 5ನೇ ತಾರೀಕು ಈದ್ ಮಿಲಾದೊಂದಿಗೆ ಮಾಜಿ ರಾಷ್ಟ್ರಪತಿ ರಾಧಾಕೃಷ್ಣನ್ ಜಯಂತಿ ಕೂಡ. ಅದಕ್ಕೆ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು ಬಹಳ ಮಹತ್ವ. 5ನೇ ತಾರೀಕು ನೀವೇನು ಈಗೇನು ಹೇಳಿದ್ರಿ, ಕಲ್ಮಠ್ ತಾತ್ನವರ ಒಂದು ಪ್ರಸಂಗ. ಶಿವಮೂರ್ತಿ ಶಿವಾಚಾರ್ಯರು ಈಗ ಸುಮಾರು 50 ವರ್ಷಗಳಿಂದ ಈ ಪುರಾಣದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸರ್ವಧರ್ಮ ಸಮನ್ವಯದ ಒಂದು ಸಂಕೇತವನ್ನು ನಾವು ಅಲ್ಲಿ ಸಲಹೆ ಕೊಟ್ಟಂಥ ಬಹಳಷ್ಟು ಜನರಿದ್ದೇವೆ ನನ್ನ ನಡೆದುಕೊಂಡು. ಅದರಲ್ಲಿ ಮಕ್ಕಾ ಮದೀನದ ಚಿತ್ರ ಇದೆ. ನಾಳೆ ಒಂದು ಬಂಡಿಯಲ್ಲಿ ಇರ್ತದೆ, ನಾಳೆ ಬರ್ತಕ್ಕಂಥ ಒಂದು ಮೆರವಣಿಗೆಯಲ್ಲಿ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಮಾನವ ಜಾತಿ 1,84,000 ಜೀವರಾಶಿಗಳಿಗೂ ಕೂಡ ರಕ್ತ ಕೆಂಪೇ ಇರ್ತದೆ ವಿನಃ ಕಪ್ಪಿರೋದಿಲ್ಲ. 1,84,000 ಜೀವರಾಶಿ ಈ ಭೂಮಂಡಲದಲ್ಲಿ ಈ ಒಂದು ಯಾವತ್ತೊಂದು ಜಗತ್ತಂತ ಪ್ರಪಂಚ ಅಂತ ಹೇಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ಒಂದು ನೀವು ಸ್ವಾಮಿಯನ್ನು ಒತ್ತಿ ನೋಡ್ರಿ, ರಕ್ತ ಬರ್ತದೆ ವಿನಃ ಕಪ್ಪು ಯಾವುದೇ ಬಣ್ಣ ಬರೋದು. ಇದು ರಕ್ತದಿಂದ ಕೂಡಿರ್ತಕ್ಕಂಥ ಪ್ರಪಂಚ. ಕಾರಣ ನನಗೆ ಬಹಳಷ್ಟು ಮಾತನಾಡ್ತಕ್ಕಂಥ ಒಂದು ಉತ್ಸುಕತೆ ಇದೆ. ಆದರೂ ಕೂಡ ನನಗೇನು ಹೇಳಿದ್ರು ಕೊನೆ ಕೊಡ್ತಾರೆ ಅವರು ಅಂತ. ನಾನು ಇಲ್ಲಿವರೆಗೆ ಯಾರು ದೇವರುಗಳ ಜಯನಗರಕ್ಕೆ ಹೋಗಿ ಮನೆ ಕಟ್ಟಿಸಿದ್ದೀನಿ. अजमाइन अम्मा बाद इन्नल्लाह व मलाइकतहु युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा अल्लाहुम्मा सल्लि अला सय्यिदिना मुहम्मदिन व अला आलि सय्यिदिना मुहम्मदिन व बारिक वसल्लिम सलातु व सलामुन अलैका सय्यदी या हबीबी या रसूलल्लाह सल्लल्लाहु तआला अलैहि वसल्लम। मस्जिद मंदिर गिरजाघर में बांट लिया भगवान को, धरती बाटी सागर बाटी मत बांटो इंसान को, एक शायर ने कहा है। मोहतरम हज़रात, आज के इस इजलास में तशरीफ़ फरमा सभी मेरे हिंदू भाई मुस्लिम भाई, अस्सलाम वालेकुम रहमतुल्लाहि व बरकातहू। क्योंकि नाम इतने ज़्यादा बैठे हैं स्टेज पर, एक एक का नाम अगर लेंगे तो 1 घंटा हो जाए। माफ़ी सबका नाम नहीं ले सकता हूँ, क्योंकि इसलिए मैंने हम बोल दिया है। हाथ से हिंदू, माँ से मुस्लिम, हिंदू मुस्लिम। अब लोग यहाँ पर मानवी में 2 ही जात के लोग हैं, ईसाई लोग नहीं हैं। आप लोग उनका भी नाम लिया जाता था। हमारे यहाँ दरमियान में हिंदू और मुसलमान 2 भाई है। मोहतरम हज़रात, मैं इस मुबारक महफिल के मौके पर मैं रहमत साहब को, हबीब साहब को और उनके पूरे टीम को दिल की गहराइयों के साथ मुबारकबादी पेश करता हूँ।
क्योंकि एक पैगाम देने के लिए गुज़िश्ता साल से ये लोग मेहनत कर रहे हैं। पैगाम यही है, इंसान उन्स से निकला है। जब से इंसान जिसको कहा जाता है, इंसान का माना है जो उन्स कहते हैं मोहब्बत। देखिए, इंसान जितने भी इंसान पैदा हुए हैं सिर्फ मोहब्बत की बुनियाद पर ही पैदा हुए हैं। मियाँ बीवी की शादी हुई, मियाँ बीवी मिल गए मोहब्बत से तो बच्चे पैदा हो गए, है ना। इंसान ही निकला उन्स से। उन्स कहते हैं अरबी ज़ुबान के अंदर, उसको मोहब्बत कहते हैं। इंसान मोहब्बत के लिए ही बना है। तो मैं यहाँ पर इस स्टेज से सभी, जैसा कि हमारे बड़े भाई ने नज़ीरुद्दीन साहब ने कहा, यहाँ का पैगाम सारे हिंदुस्तान को पहुँचना है। हो सकता है मुझसे पहले कौन कौन मेरे भाई बात करें, मुझे नहीं मालूम है। वो लोग भी यही पैगाम दिए, हमारे हिंदू भाई भी यही पैगाम दिए हैं। हमारे स्वामी जी भी पैगाम दिया। अभी हमारे सीनियर स्वामी जी वहाँ बहुत बाजू बैठे हैं। मैं समझता हूँ स्वामी जी बीच में बैठना चाहिए था, क्योंकि बड़ों का अदब करना हमें हमारे बुज़ुर्गों ने सिखाया है। जुम्मा बसरा साहब, स्वामी साहब देर से आने की वजह से शायद वहाँ बैठ गए हो, लेकिन बीच बोलने का एक हक बनता था कि उनको एक बीच में सीट देना चाहिए था। खैर, मोहतरम हज़रात, मैं यही बताना चाहता हूँ आज के इस इजलास से कि रहमत साहब को, हबीब साहब को अल्लाह इसी तरीके से हिंदू मुस्लिम में मोहब्बत पैदा करने का काम करें, और शहर मानवी के अंदर इसी तरीके से हम लोग एक दूसरे के साथ मोहब्बत से हर ईद करने की अल्लाह में तौफीक अता फरमाए। और साथ ही साथ अल्लाह ताला से दुआ है, अल्लाह ताला मुझे और आपको जब तक ज़िंदगी दिया, अल्लाह हमको जब तक ज़िंदगी दिया, एक दूसरे को मिलाने की खातिर अपनी जान, अपना माल कुर्बान करने की हमें तौफीक देंगे। किसी के घरों में नफरतें बांटने का काम हमें न को करने दें। हिंदू से नहीं लड़ाना, मुसलमान से नहीं लड़ाना चाहिए, एक जात दूसरी जात से नहीं लड़ाना चाहिए, क्योंकि मजहब इस्लाम एक ऐसा मजहब है कि पैगाम ऐसा देता है कि ये एक दूसरे के साथ इंसान का हक अदा करते हुए ज़िंदगी का रो बोलने का एक पैगाम हमारे इस्लाम ने दिया है। अल्लाह के रसूल सल्लल्लाहु अलैहि वसल्लम ने फरमाया है, वो मुसलमान ही नहीं जो बाजू पड़ोसी उसके हाथ से, उसके ज़ुबान से महफूज ना हो, वो मुसलमान ही नहीं बोले। ನಮ್ಮ ಪ್ರವಾದಿ ಹೇಳಿದ್ದಾರೆ ಸರ್, ಆ ಮುಸಲ್ಮಾನ್ ಅಂಬೋದು ಅವನಿಗೆ ಆ ಶಬ್ದ ಸರಿಗಲ್ಲ. ಅವನ ನಾಲ್ಗಿಲಿದ್ದ, ಮತ್ತೆ ಅವನ ಕೈಲಿದ್ದ, ಮತ್ತೆ ಅವನು ಮೈಂಡ್ಲಿದ್ದ ಬೇರೆ ಯಾವ ಜಾತಿಯವನಿಗೆ, ಬೇರೆ ಯಾವ ಮನುಷ್ಯಗೆ ಅವನಿಗೆ ತೊಂದರೆ ಕೊಡಬಾರ್ದು. ನಮ್ಮ ಪರವಾಗಿಯವರು ಹೇಳಿದ್ದಾರೆ. ಅಂತ ಪರವಾಗಿಯವರು ನಾವು ಉಮ್ಮತಿಯಾಗಿ ಕಾಸಿ ನಾವಿನ ನಮ್ಮ ದಯದಲ್ಲಿ, ಹೃದಯದಲ್ಲಿ ಯಾವಾಗ ತನಕ ಜೀವ ಇದೆ ಅವಾಗ ತನಕ ನಾವು ಒಳ್ಳೆ ಕೆಲಸ ಮಾಡೋಣ. ಒಳ್ಳೆ ಕೆಲಸ ಮಾಡಿ ಕಾಸಿ ಎಲ್ಲರಿಗೆ ಒಂದಾಗಿ ಮಾನವೀಯಲ್ಲಿ ಎಷ್ಟೋ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಆಗಲಿ, ಬೇರೆ ಸ್ಟೇಟ್ನಲ್ಲಿ ಆಗಲಿ ಎಷ್ಟೋ ಜಗಳ, ಹಿಂದೂ ಮುಸ್ಲಿಂ ಜಗಳ ಆಗಿದೆ. ಆದರೆ ಮಾನವಿಯಲ್ಲಿ ಇವತ್ತವರೆಗೆ ಒಂದು ಜಗಳ ಆಗಿಲ್ಲ. ಯಾಕಂದರೆ ಇಲ್ಲಿ ಇರೋರು ಎಲ್ಲ ಧರ್ಮದ ಗುರುಗಳು, ಎಲ್ಲ ಶ್ರೀಮಂತರು, ಎಲ್ಲ ಲೀಡರ್ಸ್ರು, ಎಲ್ಲ ಸೆಕ್ಯುಲರ್ ಮೈಂಡ್ ಅವರು ಇದ್ದಾರೆ. ನಮ್ಮ ಮಾನವಿಗೆ ಯಾವ ಪಾರ್ಟಿಯವ್ರು ಬಂದರೆ ಸೆಕ್ಯುಲರ್ ಮೈಂಡ್ MLA ಬರ್ತಾರ. ನಮ್ಮ ಮಾನವಿಯಲ್ಲಿ ಅಲ್ಲಿ ಎಷ್ಟೋ ಧರ್ಮದ ಗುರುಗಳಾಗಲಿ, ಬೇರೆ ಬೇರೆ ದೊಡ್ಡ ಮಾನವಿಯಲ್ಲಿ ದೊಡ್ಡವರಾಗಲಿ ಎಲ್ಲರೂ ಒಂದಾಗಿ ಬಾಳುವಂತ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ಹಾದಿಯಲ್ಲಿ ನಾವು ಇದ್ದೀವಿ. ಬರುವ ದಿನದಲ್ಲಿ ನಮ್ಮ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ನಾವು ಇದೇ ಪಾಠ ಕೊಡ್ತೀವಿ ಏನ್ರಿ ಸಾಹೇಬ್ರೆ. ಇದೇ ಪಾಠ ನಾವು ಕೊಟ್ಟು ಕಾಸಿ ನಾವು ಒಂದು ದಿವಸ ಈ ಜಗತ್ತು ಬಿಟ್ಟು ಹೋಗೋದು ಇದೆ. ಆದರೆ ಬರೋ ಯಂಗ್ಸ್ಟರ್ಸ್ ನಮಗೆ ನೆನಪು ಮಾಡಬೇಕು, ಇಂಥವ್ರು ಇದ್ರಪ್ಪ ಮಾನವಿಯಲ್ಲಿ ಯಾವತ್ತಿಗೆ ಗಲಾಟೆ ಮಾಡಕ್ಕೆ ಕೊಟ್ಟಿಲ್ಲ. ಇಲ್ಲಿ ಎಷ್ಟು ಮಂದಿ ಆದ್ರೆ ಅಷ್ಟು ಮಂದಿ ಹೇಳ್ತೀನಿ, ನಾನೊಬ್ಬ ಅಂತ ಹೇಳಿಲ್ಲ. ಇಲ್ಲಿ ಎಷ್ಟು ಹಿಂದ ಮುಂದ ಕೆಳಗೆ ಯಾರ್ಯಾರು ನಿಂತಿದ್ದಾರೆ ಎಲ್ಲರೂ ಎಷ್ಟು हम सब भी हकदार है। मानवी को आज अच्छा रखने के लिए हमारे गांव के सबसे बड़े लोग, उलमा, साहिबा, साहूकारा, बड़े बड़े खर्ची बिरादरी के लोग और सब जितने साहूकार हजरत शहर मानवी के अंदर गुजरे हैं, चंदा साहब लीजिए, चंदा साहब लीजिए, हाँ, ये तमाम लोग, हमारे इस्माइल साहब लीजिए, ये लोग क्या है भाई काम किए हैं। और कलमठ स्वामी के स्वामी जी तो ले आप बहुत से अच्छे काम कर कर बड़े स्वामी जी इस दुनिया से हम प्यारे हो गए हैं। आप देखेंगे तारीखी
उनका जनाजा निकला है। बड़े स्वामी जी जब इंतकाल हो गए तो बड़े स्वामी जी के मैयत के अंदर मानवी नहीं बल्कि रायचूर डिस्ट्रिक्ट से भी, कर्नाटक से वो लिया, पूरे धर्म के लोग भी आए थे। मैंने अपनी आंखों से देखा है, उस जलसे में मैं खुद भी था। स्वामी जी वो वहाँ पर रखा गया था, वो शिवलिंग पर, ज्ञाना मंदिर पर वहाँ पर रखा गया था उनका पार्थिव शरीर ने, हमने वहाँ पर देखा है। तो ये क्यों होता है मेरे दोस्तों, क्यों होता है? ये जब भी होता है जब तक इंसान को अल्लाह ताला ने ज़िंदगी दिया है, उसकी ज़िंदगी के अंदर अच्छे काम कर कर इस दुनिया से रुखसत होना इंसान, किसी को भला। देखिए इंसान के अंदर 3 चीज़ें हमारे बुजुर्गों ने दिन कहा है, हम किसी की तारीफ नहीं कर सकते ना, उसकी बुराई भी मत करो। हम किसी को फायदा नहीं दे सकते ना, उसको नुकसान भी मत करो। हाँ, उसको नुकसान भी मत करो। किसी को हम खुशी नहीं दे सकते, हम उसको गमज़दा भी ना करो। ये हमारे पैगाम है, हमारे बुजुर्गों ने दिन ने हमको पैगाम दिया है। मैं आखिरी में रहमत साहब का और उनके पूरे टीम का और यहाँ पर सभी हमारे हिंदू मुस्लिम भाइयों का जो वक्त देकर यहाँ पर इत्मीनान के साथ बैठकर हमारी बातें सुने और हम आपकी बातें हम भी सुनेंगे। इसी तरीके से मानवी के अंदर एक दूसरे के साथ आपस में मोहब्बत, खुलूस, इत्तेफाक, इत्तेहाद। ನ್ಯೂಸ್ ರಿಪೋರ್ಟ್ ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್ ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.